ಇನ್ನು ಮೋದಿ ಅವರ ಪ್ರಮಾಣ ವಚನ ಹೊತ್ತಲ್ಲೇ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಈ ನನ್ನ ಮಗನ ನಿನ್ ಭಾಷೆನೇ ಸರಿ ಕಣೋ. ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ ಆನೆಲ್ಲ ದರ್ವೇಶಿ ನನ್ನ ಮಗನೇ ಕಚ್ಚಡ ನನ್ನ ಮಗನೇ ಲೋಪ ನನ್ನ ಮಗನೇ ಗಾಂಡು ನನ್ನ ಮಗನೇ. ಮೋದಿ ಅವರ ಪ್ರಮಾಣ ವಚನ ಹೊತ್ತಲ್ಲೇ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಜಮ್ಮು ಕಾಶ್ಮೀರದ ರಿಯಾಸಿ ಪ್ರಾಂತ್ಯದಲ್ಲಿ ಗುಂಡಿನ ದಾಳಿ ನಡೆಸಲಾಗಿದೆ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ ಆಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯಕ್ ಆಗಲ್ಲ. ಇನ್ನು ಪ್ರವಾಸಿಗರಾಗಿದ್ದಂತಹ ಬಸ್ನ ಮೇಲೆ ಉಗ್ರರು ತಮ್ಮ ದಾಳಿಯನ್ನ ನಡೆಸಿರುವಂತದ್ದು. ಉಗ್ರರ ಗುಂಡಿನ ದಾಳಿಗೆ 10 ಮಂದಿ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಯಾತ್ರಾರ್ಥಿಗಳು ಹೊರಟಿದ್ರಲ್ವಾ, ಆ ಬಸ್ ಕಂದಕಕ್ಕೆ ಉರುಳಿ ಬಿದ್ದಿತ್ತಂತೆ. ಇದಕ್ಕೂ ಮೊದಲು ಈ ಬಸ್ ಮೇಲೆ ಭಯೋತ್ಪಾದಕರು ಗುಂಡನ್ನ ಹಾರಿಸಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ 10ಕ್ಕೂ ಹೆಚ್ಚು ಭಕ್ತರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ತೀರ್ಥಕ್ಷೇತ್ರಗಳಿಗೆ ತೆರಳ್ತಾ ಇದ್ದವರ ಮೇಲೆ ಭಯೋತ್ಪಾದಕರು ದಾಳಿಯನ್ನ ಮಾಡಿದ್ರು. ಮಗನೇ ನನಗೆ ಈ ರೀತಿ ಕೈ ಕೊಡಬಾರ್ದಾಗಿತ್ತು. ಕೇಳಿದ್ರೆ ಕಾಲೇ ಕೊಡ್ತಿದ್ನಲ್ಲ. ಕೊಡ್ತೀಯಪ್ಪ, ಕೊಡ್ತೀಯಾ? ಕೈಯು ಕೊಡ್ತೀಯಾ, ಕಾಲು ಕೊಡ್ತೀಯಾ? ನೀನ್ ನಂಬಿದ್ರೆ ಬಗನಿ ಊಟನೂ ಇಡ್ತೀಯಾ? ಆ ಬಸ್ಸು ಕೂಡ ಅಲ್ಲಿ ಉರುಳಿ ಬಿದ್ದಿದೆ. ಇದು ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ರಲ್ವಾ, ಅದೇ ಟೈಮ್ ನಲ್ಲಿ ಆಗಿರುವಂತಹ ದುಷ್ಕೃತ್ಯ ಅಂತಾನೆ ಹೇಳ್ಬೋದು. ಕುಂಡಿ ಮೇ ಚರ್ಬಿ ಇದ್ರೆ ಬಸ್ ನಲ್ಲಿ 10 ಜನಕ್ಕೂ ಹೆಚ್ಚು ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ ಈಗ 10 ಜನ ದಾರುಣ ಸಾವನ್ನ ಅನುಭವಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಭಯ, ಆ ಭಯನೇ ಬಂಡವಾಳ ಮಾಡ್ಕೊಂಡು ಇಂತ ನನ್ನ ಮಕ್ಕಳು ಕುಯ್ತಾರೆ, ಎತ್ತಾಕೊಂಡು ಹೋಗ್ತಾರೆ, 10-20 ರೂಪಾಯಿಗೆಲ್ಲ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಇನ್ನು ಘಟನಾ ಸ್ಥಳಕ್ಕೆ ಸ್ಥಳೀಯರಿಂದ ಭೇಟಿಯಾಗಿ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಇವನೊಬ್ಬನ ನಮ್ಮ ಮುಂದೆ ತಲೆ ಎತ್ತಕ್ ಬಿಟ್ವಿ ಅಂದ್ರೆ ನಾಳೆ ನಾಯಿ ನರಿಗಳೆಲ್ಲ ತಲೆ ಎತ್ಬಿಟ್ಟವೆ. ಸ್ಥಳೀಯರು ಅವರೆಲ್ಲ ಒಂದು ರೀತಿಯಾಗಿ ಗಮನಿಸ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಅಲ್ಲಿ ಮುಂದುವರಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಅಟ್ಟಹಾಸ ಅಂತಾನೆ ಹೇಳ್ಬೋದು. ನೋಡಮ್ಮ, ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಾರಲ್ಲ, ಅವರಲ್ಲೂ ಮಹಾನ್ ಕಚಡ ಲೋಫರ್ಗಳು ಇರ್ತಾರೆ. ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಇದು ಮೋದಿ ಅವರು ಯಾವಾಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ರು, ಅದೇ ಸಂದರ್ಭದಲ್ಲಿ ಇವರು ಗುಂಡಿನ ದಾಳಿಯನ್ನ ನಡೆಸಿರುವಂತದ್ದು. ಈ ದಾಸ ಕೊಟ್ರೆ ವರ, ಇಟ್ರೆ ಶಾಪ ಅಂತ ನಮ್ಮ ಹುಡುಗರು ಹೇಳಿರ್ಬೇಕಲ್ಲ. ಇದು ಜಮ್ಮು ಕಾಶ್ಮೀರದ ರಿಯಾಸಿ ಪ್ರಾಂತ್ಯದಲ್ಲಿ ನಡೆದಿರುವಂತಹ ಘಟನೆ. ಇದು ಯಾತ್ರಾರ್ಥಿಗಳ ಬಸ್ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿನಲ್ಲಿ ಹೋಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ನಿಮ್ ಬಾಲು ಈ ಪಿಚ್ ಗಲ್ಲ, ನಿಮಗೆ ಅಂತ ಒಂದು ಬೇರೆ ಪಿಚ್ ಇರ್ತದೆ, ಅಮಿಕ್ಕೊಂಡು ಅಲ್ಲಿ ಹೋಗಿ ಬೌಲಿಂಗ್ ಕಲ್ತ್ಕೊಳ್ಳಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡಿ. ಎಷ್ಟು ಜನ ಕಚಡ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.